ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, 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 ಎಲ್ಲಿವರೆಗೆ ಹೋರಾಟ? ನಮ್ಮ ಗೃಹ ಮಂತ್ರಿ ಕೂಡ ಆಗ್ರಹಿಸ್ತೇವೆ. ಏನು ಅವನು ಈ ರೀತಿ ಒಂದು ಮಾಡಿದಾನ, ಒಂದು ಹತ್ಯೆ ಮಾಡಿದ ವ್ಯಕ್ತಿಗೆ ಖಂಡಿತವಾಗ್ಲೂ ಗಲ್ಲು ಶಿಕ್ಷೆ ಏರಿಸಬೇಕಾದ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲರೂ ಆಗ್ರಹಿಸಿದ್ದೇವೆ. ಏನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು. ಆ ಒಂದು ಹೆಣ್ಣಿನ ಮನೆಯವರ ಒಂದು ವಿಡಿಯೋ ನೋಡುವಾಗ ಕರುಳು ಚುರುಕ್ತಂತೆ ನಮಗೆ. ಎಲ್ಲ ಅಮಾಯಕ ಒಂದು ಹೆಣ್ಣಿನ ಹತ್ಯೆ ಮಾಡಿದವನಿಗೆ ಸಾರ್ವಜನಿಕ ಮುಂದೆ ಗಲ್ಲಿಗೆ ಇರಿಸಬೇಕು ಅವನನ್ನು. ಅದೇ ನಮ್ಮ ಆಗ್ರಹ. ಒಂದು 16 ತಾರೀಕಿಗೆ ಒಂದು ಅಮಾಯಕ ಹೆಣ್ಣಿನ ಹತ್ಯೆ ಆಗಿದೆಯಾ, ಹತ್ಯೆ ಮಾಡಿದಂಥ ಅದು ವ್ಯಕ್ತಿ ಯಾರೇ ಆಗಲಿ ಈಗಾಗಲೇ ಬಂಧಿಸಿದಾರಂತೆ ಅವನ್ನೆಲ್ಲ ಹಾಸ್ಪಿಟಲ್ ಇದ್ದಾರಂತೆ. ಅವನಿಗೆ ಕೂಡಲೇ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲ ಆಗ್ರಹಿಸಿದ್ದೇವೆ. ಹಾಗೆಯೇ ನಾವು ನಮ್ಮ ಗೃಹ ಮಂತ್ರಿ ಕೂಡ ಆಗ್ರಹಿಸ್ತೇವೆ. ಏನು ಅವನು ಈ ರೀತಿ ಒಂದು ಮಾಡಿದಾನ, ಒಂದು ಹತ್ಯೆ ಮಾಡಿದ ವ್ಯಕ್ತಿಗೆ ಖಂಡಿತವಾಗ್ಲೂ ಗಲ್ಲು ಶಿಕ್ಷೆ ಏರಿಸಬೇಕಾದ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲರೂ ಆಗ್ರಹಿಸಿದ್ದೇವೆ. ನಾವು ಪ್ರತಿಭಟನೆ ಮಾಡಿದ ಮೇಲೆ SP ಅವರು ಮೀಟ್ ಆಗ್ತೇವೆ ಮತ್ತು ಕಮಿಷನರ್ ಮೀಟ್ ಆಗಿ ಅವ್ರಿಗೆ ಮನವಿ ಕೂಡ ಕೊಡ್ತೇವೆ. ಏನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು. ಆ ಒಂದು ಹೆಣ್ಣಿನ ಮನೆಯವರ ಒಂದು ವಿಡಿಯೋ ನೋಡುವಾಗ ಕರುಳು ಚುರುಕ್ತಂತೆ ನಮಗೆ. ಯಾಕೆಂದರೆ ಅವನಿಗೆ ಒಂದು ಗಲ್ಲುಗೇರಿಸಲೇಬೇಕು. ಎಲ್ಲ ಅಮಾಯಕ ಒಂದು ಹೆಣ್ಣಿನ ಹತ್ಯೆ ಮಾಡಿದವನಿಗೆ ಸಾರ್ವಜನಿಕ ಮುಂದೆ ಗಲ್ಲಿಗೆ ಇರಿಸಬೇಕು ಅವನನ್ನು. ಅದೇ ನಮ್ಮ ಆಗ್ರಹ. SP ಅವರು ಮನವಿ ಕೊಡ್ತಿದ್ದೆ SP ಅವರಿಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ